ಹಲೋ ಹಾಯ್ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಿಸ್ಟರ್ ಮಣಿಪಾಲ್. ಸ್ನೇಹಿತರೆ, ನಾನೀಗ ಅಲೆಯೂರು ರಸ್ತೆಯಲ್ಲಿ ಟ್ಯಾಪ್ಮಿಗೆ ಹೋಗುವಂಥ ರಸ್ತೆಯ ಸಮೀಪದಲ್ಲಿದ್ದೇನೆ. ನನಗೆ ಇತ್ತೀಚೆಗೆ ಇಲ್ಲಿ ಒಂದು ಸರ್ಕಾರದ ಒಂದು ಪ್ರಾಯೋಜಿತ ಯೋಜನೆ ಒಂದಿದೆ ಅಂತ ಹೇಳಿ ತಿಳಿಯಿತು. ಅದರ ಬಗ್ಗೆ ನಾನು ಕೂಡ ಅದನ್ನು ಬಳಕೆ ಮಾಡಿದ್ದರಿಂದ ನನಗೆ ಅದರ ಒಂದು ಅರಿವಾಯಿತು. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಇತ್ತೀಚೆಗೆ ನಮಗೆಲ್ಲ ತಿಳಿದಿರುವ ಹಾಗೆ ಕುಡಿಯುವ ನೀರು ಎಷ್ಟು ಬೆಲೆ ಬಾಳ್ತಾ ಇದೆ ಅನ್ನುವಂಥದ್ದು. ಮೊದಲೆಲ್ಲ ನೀರಿಗೆ ಬೆಲೆ ಇರಲಿಲ್ಲ, ಈಗ ಬೆಲೆ ಏರಿಕೆ ಆಗ್ತಾ ಇದೆ. ಬಹುಶಃ ನಮಗೆ ತಿಳಿದಿರುವ ಹಾಗೆ 1 ಲೀಟರ್ ನೀರು ಇವತ್ತು 20 ರೂಪಾಯಿಗೆ ಬಾಟಲಲ್ಲಿ ಮಾರ್ತಾ ಇದ್ದಾರೆ. 20 ಲೀಟರ್ ನೀರು ನಾವು ಆಸುಪಾಸು ಸುಮಾರು 70 ರಿಂದ 80 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಅಂದರೆ ಮನೆಗೆ ಬರುವಂಥ ನೀರನ್ನು ಬಿಟ್ಟು ಪರಿಶುದ್ಧವಾದ ನೀರು ಖರೀದಿ ಮಾಡಬೇಕಾದ್ರೆ ನಾವಿಷ್ಟು ಹಣವನ್ನು ನಾವು ಕೊಡ್ತಾ ಇದ್ದೇವೆ. ಸೊ ಹಾಗಾಗಿ ನನಗೆ ನೀರು ಬೇಕಾದಂತ ಸಂದರ್ಭ ಒಂದು ಬಂದೊದಗಿತು. ನಮ್ಮ ಏರಿಯಾದಲ್ಲಿ ಸುಮಾರು ದಿನ ಕರೆಂಟ್ ಇರಲಿಲ್ಲ. ಮೆಸ್ಕಾಂನ ಒಂದು ವಿದ್ಯುತ್ ರಿಪೇರಿ ಆಗ್ತಾ ಇದ್ದರಿಂದ ಪಂಚಾಯತಿಗೆ ಮೋಟಾರ್ ಪಂಪ್ ಮಾಡ್ಲಿಕ್ಕಾಗದೆ ನೀರು ಸರಬರಾಜು ಸ್ವಲ್ಪ ವ್ಯತ್ಯಯ ಆಯಿತು. ಹಾಗೆ ನಾನು ನೀರು ಖರೀದಿ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದಾಗ ನನಗೆ ಈ ಯೋಜನೆ ಬಗ್ಗೆ ತಿಳಿಯಿತು. ಕೇವಲ 1 ರೂಪಾಯಿಗೆ ಕೇವಲ 1 ರೂಪಾಯಿಗೆ 10 ಲೀಟರ್ ನೀರು, ಅದು ಕೂಡ ಪ್ಯೂರಿಫೈಡ್ ವಾಟರ್ ನಮಗೆ ಸಿಗ್ತಾ ಇದೆ. ಇದರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ನನಗೆ ತಿಳಿದಿಲ್ಲ. ನಮ್ಮ 80ನೇ ಬಡಗುಬೆಟ್ಟು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಕೇಶವ ಕೋಟ್ಯಾನ್ರವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರ ಜೊತೆಗೆ ಮಾತನಾಡಿ ಈ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಈ ಯೋಜನೆಯಿಂದ ಯಾರಿಗೆಲ್ಲ ಲಾಭ ಇದೆ, ಅದರ ಯಾರೆಲ್ಲ ಲಾಭ ಪಡೆದುಕೊಳ್ಬೋದು, ಈ ನೀರನ್ನು ಯಾರೆಲ್ಲ ತೆಗೆದುಕೊಳ್ಬೋದು, ಹೇಗೆ ತೆಗೆದುಕೊಳ್ಬೋದು, ಇವೆಲ್ಲ ವಿಚಾರಗಳ ಬಗ್ಗೆ ಅವರು ನಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಸೊ ಹಾಗಾದರೆ ಬನ್ನಿ ಅವ್ರ ಜೊತೆ ಮಾತನಾಡೋಣ. ಕೇಶವ ಕೋಟ್ಯಾನ್ರವರ ಜೊತೆಗೆ ಮಾತನಾಡಿ ಈ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಕೇಶವ ಕೋಟ್ಯಾನ್ ಅಂತ ಹೇಳಿ, ನಾನು 80 ಬಡಗುಬೆಟ್ಟು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ವೀಕ್ಷಕರೇ, ನಮಗೆಲ್ಲ ತಿಳಿದಿರುವಂತೆ ನೀರಿನ ಮಹತ್ವವನ್ನು ಈಗಾಗಲೇ ತಮಗೆಲ್ಲರೂ ಕೂಡ ಗೊತ್ತಿದೆ. ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶುದ್ಧ ನೀರನ್ನು ಒದಗಿಸುವ ನಿಟ್ಟಿನಲ್ಲಿ ನಾವು ಗ್ರಾಮ ಪಂಚಾಯತ್ ಬಹಳಷ್ಟು ಶ್ರಮ ವಹಿಸಿ ಒಂದು ನಮ್ಮ ಈ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಉಡುಪಿ ಇವರ ಒಂದು ಸಹಯೋಗದೊಂದಿಗೆ ಮತ್ತು ಜಿಲ್ಲಾ ಪಂಚಾಯತ್ ಉಡುಪಿ ಇವರ ಒಂದು ಸಹಯೋಗದೊಂದಿಗೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಈಗಾಗಲೇ ಮನೆ ಮನೆಗೆ ಶುದ್ಧ ನೀರಿನ ಯೋಜನೆಯನ್ನು ಈಗಾಗಲೇ ನಾವು ಅನುಷ್ಠಾನಗೊಳಿಸಿದ್ದೇವೆ. ನಮ್ಮ ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಮುಖಾಂತರ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಿರ್ವಹಣೆ ಆಗಿದೆ. ಅದರ ಜೊತೆಗೆ ನಮ್ಮ ಗ್ರಾಮಸ್ಥರಿಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಕಡಿಮೆ ಬೆಲೆಯಲ್ಲಿ ಒಂದು ಶುದ್ಧ ನೀರನ್ನು ಒದಗಿಸುವ ನಿಟ್ಟಿನಲ್ಲಿ ನಾವು ಗ್ರಾಮ ಪಂಚಾಯತ್ ಈಗಾಗಲೇ ಈ ಘಟಕವನ್ನು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಗ್ರಾಮ ಪಂಚಾಯತ್ 2 ಘಟಕ ಇದೆ. ಒಂದು ಇಲ್ಲಿ ಶಾಂತಿನಗರದಲ್ಲಿ, ಇನ್ನೊಂದು ನಮ್ಮ ಬಡಗುಬೆಟ್ಟು ಪಂಚಾಯತ್ನ ಹತ್ತಿರ ಇನ್ನೊಂದು ಘಟಕ ಇದೆ. ಇದರ ಮುಖ್ಯ ಉದ್ದೇಶ ಜನರಿಗೆ ಕಡಿಮೆ ಬೆಲೆಯಲ್ಲಿ ಒಂದು ಉತ್ತಮ ಶುದ್ಧ ನೀರನ್ನ ಸಿಗಬೇಕು ಎನ್ನುವ ಒಂದು ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಿದ್ದೇವೆ. ಬರೀ 1 ರೂಪಾಯಿ ಕಾಯಿನಿಗೆ ನಾವು 10 ಲೀಟರ್ ನೀರನ್ನು ನಾವು ಇಲ್ಲಿ ಪಡಲಿಕ್ಕೆ ಸಾಧ್ಯ ಇದೆ. ತಮಗೆಲ್ಲ ಗೊತ್ತಿದೆ, ಅಂಗಡಿಯಲ್ಲಿ ನಾವು 20 ರೂಪಾಯಿ ಕೊಟ್ಟರೆ 1 ಲೀಟರ್ ನೀರು ಸಿಗುತ್ತೆ. ಆದರೆ ಇಲ್ಲಿ 1 ರೂಪಾಯಿಗೆ 10 ಲೀಟರ್ನಷ್ಟು ಶುದ್ಧ ನೀರು ಸಿಗುತ್ತೆ. ಸಾರ್ವಜನಿಕರೇ, ಇದರ ಉಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ಬೇಕು. ಇಲ್ಲಿ ಮುಖ್ಯವಾಗಿ ನಮ್ಮ ಗ್ರಾಮದವರು ಅಲ್ಲದೆ ನಮ್ಮ ಪಕ್ಕದ ಗ್ರಾಮದವರು ಇರ್ಬೋದು, ಹಾಗಾದರೆ ನಮ್ಮ ಸಿಟಿಯವರು ಇರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಬಂದು ಈ ಒಂದು ನೀರನ್ನು ಬರೀ 1 ರೂಪಾಯಿ ಕಾಯಿನ್ ಹಾಕಿ ಸಾಕಷ್ಟು ನೀರನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ನಮ್ಮ ಗ್ರಾಮಕ್ಕೆ ಮಾತ್ರವಲ್ಲದೆ ಇಡೀ ನಮ್ಮ ತಾಲೂಕಿನ ಪ್ರತಿಯೊಬ್ಬರು ಜನರು ಕೂಡ ಬಂದು ಇದನ್ನು ಉಪಯೋಗ ಮಾಡಿಕೊಳ್ತಾ ಇದ್ದಾರೆ ಅನ್ನೋ ಒಂದು ಸಂತೋಷ ವಿಚಾರ ನಮಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ವೀಕ್ಷಕರೇ, ಇದು ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಬಗ್ಗೆ ತಮಗೇನಾದರೂ ಮಾಹಿತಿ ಬೇಕಿದ್ರೆ ದಯವಿಟ್ಟು ಬನ್ನಿ, ಇದರ ಬಗ್ಗೆ ನಾವು ಹೇಳ್ತೇವೆ. ಇದಕ್ಕಾಗಿ ನಮ್ಮ ಟೆಕ್ನಿಷಿಯನ್ ಶಿವಪ್ರಸಾದ್ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಕೂಡಿಕೊಂಡು ಈ ವಿಚಾರವನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬನ್ನಿ. ವೀಕ್ಷಕರೇ, ನಾನು 80 ಬಡಗುಬೆಟ್ಟು ಗ್ರಾಮ ಪಂಚಾಯತ್ನಲ್ಲಿ ಪಂಪ್ ಆಪರೇಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಈ ಶುದ್ಧ ಕುಡಿಯುವ ನೀರಿನ ಘಟಕದ ಮೇಲುಸ್ತುವಾರಿಯನ್ನು ನಾನೇ ನೋಡಿಕೊಂಡಿರ್ತೇನೆ. ಇದರಲ್ಲಿ ನಮ್ಮದೊಂದು ಟ್ಯಾಂಕ್ ಇದೆ. ಇದರಲ್ಲಿ ಫುಲ್ ಆಗಲಿಕ್ಕೆ ಒಂದು 5000 ಲೀಟರ್ ಟ್ಯಾಂಕ್ ಇದೆ. ಅದರಲ್ಲಿ ಬಂದು ಫಸ್ಟಿಗೆ ನಮ್ಮದು ಕುಡಿಯುವ ನೀರು ಬೋರ್ವೆಲ್ ಮಾಮೂಲಿ ಕೊಡ್ತೇವಲ್ಲ, ಆ ನೀರು ಬಂದು ಸ್ಟೋರೇಜ್ ಆಗ್ತದೆ. ಅದರ ನಂತರ ಇದರಲ್ಲಿರುವ ಮೋಟ್ರನ್ನು ಯೂಸ್ ಮಾಡಿಕೊಂಡು ಆನ್ ಮಾಡಿದ ನಂತರ ಅದು ಫಿಲ್ಟರ್ ಆಗಿ ಇನ್ನೊಂದು 2000 ಲೀಟರ್ದ ಪ್ಯೂರಿಫೈರ್ ಟ್ಯಾಂಕ್ ಇದೆ, ಅದಕ್ಕೆ ಫಿಲ್ ಆಗ್ತಾ ಇರ್ತದೆ. ಮತ್ತು ಇದರದ್ದು ಸಣ್ಣ ಪುಟ್ಟ ರಿಪೇರಿ ಏನಾದರೂ ನಾವೇ ಮೇಂಟೆನೆನ್ಸ್ ಮಾಡ್ತೇವೆ. ಅದು ಬಿಟ್ಟು ಏನಾದರೂ ಮೇಜರ್ ಫಾಲ್ಟ್, ಫಿಲ್ಟರ್ ಚೇಂಜ್ ಮಾಡುವಂಥದ್ದು ಮತ್ತು ಬ್ಯಾಕ್ ವಾಶ್ ಇದೆ, ಅದರದ್ದೆಲ್ಲ ಏನಾದರೂ ಪ್ರಾಬ್ಲಮ್ ಇದ್ದು ಅದನ್ನೆಲ್ಲ ಚೇಂಜ್ ಮಾಡಿದ್ರೆ ಜಿಲ್ಲಾ ಪಂಚಾಯತ್ ಟೆಂಡರ್ ಆಗಿರೋರು ಅವರಿಗೆ ತಿಳಿಸಿದಾಗ ಅವರು ಬಂದು ರಿಪೇರಿ ಮಾಡಿ ಕೊಡ್ತಾರೆ. ಮತ್ತು ಇದು ಯಾವಾಗ ಬೇಕಾದರೂ ಬಂದು ಯೂಸ್ ಮಾಡ್ಬೋದು. ಇಲ್ಲಿ ನೀರಿಗೆ ಕುಡಿಲಿಕ್ಕೆ 24 ಗಂಟೆ ಸಹ ಆನ್ ಇರ್ತದೆ. ಕರೆಂಟ್ ಇಲ್ಲದಿದ್ದ ಸಮಯದಲ್ಲಿ ಬಿಟ್ಟು ಮತ್ತು ಎಲ್ಲ ಟೈಮಲ್ಲೂ 24 ಅವರ್ಸ್ ಚಾಲೇ ಇರ್ತದೆ. ಯಾರು ಬೇಕಾದರೂ ಬಂದು ಸಾರ್ವಜನಿಕರು ಯೂಸ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. 1 ಅಥವಾ 2 ರೂಪಾಯಿದು ಕಾಯಿನ್, ಯಾವುದಾದ್ರು ಒಂದು ಕಾಯಿನ್ ಹಾಕಿದಲ್ಲಿ 10 ಲೀಟರ್ ನೀರು ಬರ್ತದೆ.
ಇದು ಈ ಘಟಕದ ಕಂಟ್ರೋಲ್ ಪ್ಯಾನಲ್. ಇದರಲ್ಲಿ ಇದನ್ನು ಯೂಸ್ ಮಾಡಿಕೊಂಡು ನಾವು ಇದರಲ್ಲಿ ಫಿಲ್ಟ್ರಿಗೆ ಆನ್ ಆಫ್ ಎಲ್ಲ ಮಾಡ್ತಾ ಇರ್ತೇವೆ. ಇದರಲ್ಲಿ ಆ ಟ್ಯಾಂಕಿಂದ ರಾ ವಾಟರ್, ಇದು ಟ್ಯಾಂಕಿಂದ ಬಂದ ನೀರು, ಇಲ್ಲಿ 2 ಫಿಲ್ಟರ್ ಇದೆ, ಇಲ್ಲಿ 4 ಫಿಲ್ಟರ್ ಟ್ಯೂಬ್ ಇದೆ, ಅದರಲ್ಲಿ ಫಿಲ್ಟರ್ ಆಗಿ ಇದೆಲ್ಲ ಮೋಟರ್ ರನ್ ಆದ ನಂತರ ಈ ಕಡೆಯಿಂದಾಗಿ ಈ ಪ್ಯೂರಿಫೈ ಟ್ಯಾಂಕಿಗೆ ಲೋಡ್ ಆಗ್ತದೆ. ಇದರಲ್ಲಿ ಲೋಡ್ ಆದ ನಂತರ ಈ ಕಡೆ ಕೆಳಗೆ ಇನ್ನೊಂದು ಮೋಟರ್ ಇದೆ, ಆ ಮೋಟರಿಂದಾಗಿ ನಿಮಗೆ ಕಾಯಿನ್ ಹಾಕಿದಾಗ ನಿಮಗೆ ಸಪ್ಲೈ ನೀರು ಸಿಗ್ತದೆ. ವೀಕ್ಷಕರೇ, ತಮಗೆಲ್ಲ ಗೊತ್ತಿದೆ, ಇದು 2 ರೂಪಾಯಿಯ ನಾಣ್ಯ ಇದೆ, 2 ರೂಪಾಯಿ ನಾಣ್ಯ. ಇದು 20 ಲೀಟರ್ ನೀರು. ಈ 20 ನೀರಿಗೆ ನಾವು 2 ರೂಪಾಯಿದು 2 ಕಾಯಿನ್ ಹಾಕಬೇಕಾಗಿದೆ. ನೋಡಿ, ಇಂಥ ಕಾಯಿನ್ ಮಾತ್ರ ಆಗುತ್ತೆ, ಇದಕ್ಕಿಂತ ಸಣ್ಣ ಕಾಯಿನ್ ಬರುತ್ತೆ, ಅದು ಮಾತ್ರ ಉಪಯೋಗ ಆಗಲ್ಲ. ಗಮನಿಸಿ, ಇದು ಈ ರೀತಿಯ ಕಾಯಿನ್ ಇದ್ರೆ ಮಾತ್ರ, ನೋಡಿ ಗಮನಿಸಿ, ಈ ರೀತಿಯ ಕಾಯಿನ್ ಇದ್ರೆ ಮಾತ್ರ, ಸಣ್ಣ ಕಾಯಿನ್ ಇದಕ್ಕೆ ಅಪ್ಲೈ ಆಗಲ್ಲ. ನೋಡಿ, ಇದನ್ನ ಹೀಗೆ ಇಲ್ಲಿ ನಮ್ಮ ಡಬ್ಬಿ ಇದೆ, ಕಾಯಿನ್ ಇಲ್ಲಿ ಹಾಕಿದ್ರೆ ನೋಡಿ, ಇಲ್ಲಿ 10 ಲೀಟರ್ ನೀರು ಬರುತ್ತೆ ಒಮ್ಮೆಗೆ. 2 ರೂಪಾಯಿ ಕಾಯಿನ್ಗೆ 10 ಲೀಟರ್ ಬರುತ್ತೆ. ಇದು 20 ಲೀಟರ್ನ ಕ್ಯಾನ್ ಇದೆ, 20 ಲೀಟರ್ನ ಕ್ಯಾನ್. ಈಗ ನಾನು ಇನ್ನೊಂದು ಕಾಯಿನ್ ಹಾಕ್ತೇನೆ, 20 ಲೀಟರ್ ಫುಲ್ ಆಗುತ್ತೆ. ನೋಡಿ, ಬಹಳ ಶುದ್ಧವಾದ ನೀರು ಇದು. ತುಂಬಾ ಜನ ಬಂದು ಇಲ್ಲಿ ತಗೊಂಡು ಹೋಗ್ತಾರೆ. ನೋಡಿ, 20 ಲೀಟರ್ ನೀರು ಈಗ ನಮ್ಮ ಬರೀ 4 ರೂಪಾಯಿಗೆ 20 ಲೀಟರ್ ನೀರು ಈಗ ಫುಲ್ ಆಯ್ತು. ನಮ್ಮ ಈ ಭಾಗದ ಹೋಟೆಲ್ನವರು ಇರ್ಬೋದು, ಮತ್ತೆ ಇಲ್ಲಿ ಕೆಲವೊಂದು ನಮ್ಮ ವಸತಿ ಸಂಕೀರ್ಣದಲ್ಲಿ, ನಮ್ಮ ಲಾಡ್ಜ್ ಅಲ್ಲಿ ಇರ್ಬೋದು, ಬಿಲ್ಡಿಂಗ್ ಅಲ್ಲಿ ಕೆಲವರೆಲ್ಲ ಏನು ಇಲ್ಲಿ ವಾಸ ಮಾಡ್ತಾರೆ, ಅವರು ಉಪಯೋಗ ಮಾಡ್ಕೊಳ್ತಾರೆ. ಹೆಚ್ಚಿನವರು ನಮ್ಮ ಹೋಟೆಲ್ನವರು ರಿಕ್ಷಾದಲ್ಲಿ ಬಂದು, ಅವ್ರಿಗೆಲ್ಲ ಗಾಡಿಯಲ್ಲಿ ಬಂದು ತಗೊಂಡು ಹೋಗ್ತಾರೆ. ಮುಖ್ಯವಾಗಿ ನಮ್ಮ ಈ ವಿದ್ಯಾರ್ಥಿಗಳು, ನಮ್ಮ ಈ ಭಾಗದ ವಿದ್ಯಾರ್ಥಿಗಳು ಕೂಡ ಹಾಗೆ ಇಲ್ಲಿ ಬಂದು ಆ ನೀರನ್ನ ತಗೊಂಡು ಹೋಗ್ತಾರೆ. ಇದು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಅದೇ ಅವರು ಅಂಗಡಿಯಲ್ಲಿ ಪರ್ಚೇಸ್ ಮಾಡೋದಾದ್ರೆ ಸಾಧಾರಣ ಒಂದು 20 ರೂಪಾಯಿ ಕೊಡಬೇಕು 1 ಲೀಟರ್ ನೀರಿಗೆ. ಹಾಗಾಗಿ ಇದು ಅವರಿಗೆ ತುಂಬಾ ಉಪಯೋಗ ಆಗಿದೆ. ಹೆಚ್ಚಿನ ವಿದ್ಯಾರ್ಥಿಗಳು ಬಂದು ಕೂಡ ಇದನ್ನ ಅವರು ಕಾಯಿನ್ ಹಾಕಿ ನೀರನ್ನು ತಗೊಂಡು ಹೋಗ್ತಾ ಇದ್ದಾರೆ. ಅದೇ ಮೀನು ಮಾರೊಂದುಲ್ಲ ಎಂಕ್ಲಲ್ಲಿ ಪೋದು ನೀರು ಪಸಾರ್ಪ ಭಾರಿ ಲಾಯ್ಕದ ನೀರು 10 ಲೀಟರ್ ನೀರು ಸಿಕ್ಕೊಂಡು. ಸರ್, ಇದು ಒಳ್ಳೆ ಕುಡಿ ನೀರು. ಎಲ್ಲ ನಮ್ಮ ಜನ ಎಲ್ಲ ತಗೊಂಡು ಹೋಗ್ತಾರೆ ಇಲ್ಲಿ ಬಂದು. ಭಾರಿ ಒಳ್ಳೆ ನೀರು, 2 ರೂಪಾಯಲ್ಲಿ 10 ಲೀಟರ್ ನೀರು ಸಿಗುತ್ತೆ. ಭಾರಿ ಒಳ್ಳೆ ನೀರು. ಈ ಶಾಂತಿನಗರ ಏರಿಯಾ ಮತ್ತು ಅಶೋಕನಗರ ಮತ್ತು ಅದೆಲ್ಲ ನೀರು ಒಳ್ಳೆ ಬರ್ತದೆ. ಸುಮಾರು ಒಳ್ಳೆ ನೀರಿದೆ. ನಾವು ಸುಮಾರು ಒಂದು 3-4 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇವೆ. ಹೊರಗಿನವರು ಕೂಡ ಬರ್ತಾರೆ, ಹೊರಗಿನವರು ಕೂಡ ಬಂದು ತಗೊಂಡು ಹೋಗ್ತಾರೆ. ನೀರು ಚೆನ್ನಾಗಿದೆ. 1 ರೂಪೀಸಲ್ಲಿ 10 ಲೀಟರ್ ಸಿಗುತ್ತೆ ನೀರು. 24 ತಾಸು ನೀರು ಸಿಗುತ್ತೆ ಇಲ್ಲಿ. ಒಳ್ಳೆ ನೀರಿದೆ, ಒಳ್ಳೆ ಯಾವಾಗಾದ್ರೂ ಬನ್ನಿ, ನೀರು ಸಿಗುತ್ತೆ, ಚೆನ್ನಾಗಿರುತ್ತೆ. ಈ ಒಂದು ಯೋಜನೆ ಏನಿದೆ ಸರಿ ಸುಮಾರು 2017 ಮತ್ತು 18 ಸಾಲಿನ ಈ ಒಂದು ಸಾಲಿನ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದಿಂದ ಅನುಷ್ಠಾನಗೊಂಡಂತ ಈ ಒಂದು ಯೋಜನೆ ಇವತ್ತಿನ ದಿವಸ ಈ ಒಂದು ಪರಿಸರದ ಜನರಿಗೆ ಬಹಳ ಉಪಯುಕ್ತವಾದ ಒಂದು ನೀರಿನ ಘಟಕ ಇಲ್ಲಿ ಪ್ರಾರಂಭಗೊಂಡಿದೆ. ತಮಗೆಲ್ಲ ಗೊತ್ತಿರುವಂತೆ ನಮ್ಮ ಗ್ರಾಮ ಪಂಚಾಯತಿ ಒಂದು ಮಾದರಿ ಗ್ರಾಮ ಪಂಚಾಯತಿಯಾಗಿ ಇಡೀ ಜಿಲ್ಲೆಯಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಒಂದು ಅನುಷ್ಠಾನಗೊಳ್ಳಲು ನಮ್ಮ ಇಂದಿನ ನಿಕಟಪೂರ್ವ ಅಧ್ಯಕ್ಷರು ಇರ್ಬೋದು, ಮಾಜಿ ಅಧ್ಯಕ್ಷರು ಇರ್ಬೋದು, ಅವರ ಒಂದು ಸಂಪೂರ್ಣ ಸಹಕಾರ, ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿಯ ಸಂಪೂರ್ಣ ಆಡಳಿತ ಮಂಡಳಿ, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಮತ್ತೆ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು, ಕಾರ್ಯದರ್ಶಿಯವರು ಹಾಗೂ ಸರ್ವ ಸಿಬ್ಬಂದಿಗಳ ಒಂದು ಪರಿಶ್ರಮದಿಂದ ಇವತ್ತಿನ ದಿವಸ ಈ ಒಂದು ಶುದ್ಧ ನೀರಿನ ಘಟಕ ಈ ಪರಿಸರದಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದೆ. ತಾವೆಲ್ಲರೂ ಸಾರ್ವಜನಿಕರು ಬಹಳ ಮಿತವಾಗಿ ನೀರನ್ನು ಬಳಸಿ, ಆದಷ್ಟು ಈ ಒಂದು ಶುದ್ಧ ನೀರನ್ನು ಬಳಸಿ ತಮ್ಮೆಲ್ಲ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಕೂಡ ವಿನಂತಿ ಮಾಡಿಕೊಳ್ತಿದ್ದೇನೆ. ವಂದನೆಗಳು.